ನಮಗೆ ನ್ಯಾಯ ಸಿಗುತ್ತೆ ಅಂತ ಬಂದು ನಿಮ್ಮಿಂದ ನನಗೊಂದು 10 ಲಕ್ಷ ರೂಪಾಯಿ ಸಹಾಯ ಬೇಕು ಅಂತ ಅಂದ್ರು. 3.25 ಕೋಟಿ ದುಡ್ಡು ತಗೊಂಡಿದ್ದಾರೆ. ಕಂಡೋರ್ ದುಡ್ಡಲ್ ಬಂಡಲ್ ಜಾತ್ರೆ 2023 9ನೇ ತಿಂಗಳು 23ನೇ ತಾರೀಕಿಂದ ಫೀನಿಕ್ಸ್ ಸಿನಿಮಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ. ಶೂಟಿಂಗ್ ಬಿಫೋರ್ 1 ತಿಂಗಳು ಮುಂಚೆ ನನ್ನ ಮನೆಗೆ ಬಂದರು. ನಿಮಗೆ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ, ನಿಮ್ಮಿಂದ ನನಗೊಂದು 10 ಲಕ್ಷ ರೂಪಾಯಿ ಸಹಾಯ ಬೇಕು ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ನಟ ಆಗಿರೋದ್ರಿಂದ ನಾನೊಂದು 10 ಲಕ್ಷ ರೂಪಾಯಿ ಸಹಾಯ ಮಾಡಿದೆ. ಹೀಗೆ ಸಿನಿಮಾ ಅವರು ಇವ್ರ ಹತ್ರ ಬೇರೆಯವ್ರ ಹತ್ರ ಎಲ್ಲ ಫೈನಾನ್ಸ್ ತಗೊಂಡು ಸಿನಿಮಾ ಶುರು ಮಾಡ್ಕೊಂಡು ಹೀಗೆ ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿವರೆಗೂ ನಾನೊಂದು 40 ಲಕ್ಷ ರೂಪಾಯಿವರೆಗೂ ದುಡ್ಡು ಕೊಟ್ಟಿದ್ದೀನಿ. ಅದು ಒಂದು 20 ಲಕ್ಷ ರೂಪಾಯಿ ಬಡ್ಡಿ ಬೆಳ್ಕೊಂಡಿದ್ದೆ, ಬೇರೆಯವ್ರ ಹತ್ರ ಸಾಲ ಮಾಡಿ ಕೊಟ್ಟಿರೋದು. ಜೊತೆಗೆ ನಮ್ಮ ಸ್ನೇಹಿತರು ವಾಸುದೇವ್ ರೆಡ್ಡಿ ಅವ್ರ ಹತ್ರ ಮಾತನಾಡಿ 3.25 ಕೋಟಿ ದುಡ್ಡು ತಗೊಂಡಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಮಧ್ಯವರ್ತಿಯಾಗಿ ಅಂದರೆ ಸಾಕ್ಷಿಯಾಗಿ ಅವ್ರ ಹತ್ರ ದುಡ್ಡು ಇಸ್ಕೊಟ್ಟಿದ್ದೀನಿ. ಇವಾಗ ಕೇಳಿದ್ರೆ ಸಿನಿಮಾ ಫಿನಿಶಿಂಗ್ ಹಂತಕ್ಕೆ ಬಂದಿದೆ, ಸಿನಿಮಾ ರಿಲೀಸು ಮಾಡ್ತಾ ಇಲ್ಲ ಅಥವಾ ಸಿನಿಮಾನು ಮುಗಿಸ್ತಾ ಇಲ್ಲ. ಕೇಳಿದಾಗೆಲ್ಲ ಇಲ್ಲದ ಸಲ್ಲದ ಸಬ್ಬು ಬೆಳ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಚೇಂಬರಿಗೆ ಬಂದಿದ್ದೀವಿ. ಚೇಂಬರಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ನಮಗೆ ನ್ಯಾಯ ದೊರಕುತ್ತೆ ಅಂತ ಬಂದಿದ್ದೀವಿ. ಸೊ ಇದು ವಿಚಾರ. ಇದು ಓಂ ಪ್ರಕಾಶ್ ಅವರ ವೈಫ್ ಡೆನಿಸಾ ಪ್ರಕಾಶ್ ಅವರ ಹೆಸರಿಗೆ ನಾವೆಲ್ಲ ಅಮೌಂಟ್ಗಳನ್ನ ಟ್ರಾನ್ಸ್ಫರ್ ಮಾಡಿರೋದು. ಅದಕ್ಕೆಲ್ಲ ಕಾಗದ ಪತ್ರಗಳು, ಅಗ್ರಿಮೆಂಟು, ಚೆಕ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಹಾಂ ಹೌದು ಹೌದು. ಈಗ ಫಿಲಂ ಚೇಂಬರಲ್ಲಿ ದೂರು ಕೊಟ್ಟಿರೋದು, ನಾವು ಇಲ್ಲಿ ಫಿಲಂ ಚೇಂಬರ್ಗೆ ದೂರು ಕೊಟ್ಟು ಇಲ್ಲಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಬಂದ್ವಿ. ಅಲ್ಲಿ ಅವರು ಫಿಲಂ ಚೇಂಬರಿಗೆ ಮೆಂಬರ್ ಆಗಿಲ್ಲ. ಈಗ ನಮಗೆ 3.25 ಕೋಟಿ ಕೊಟ್ಟಿರೋ ಫೈನಾನ್ಸ್ ಕೊಟ್ಟಿದ್ದಾರೆ. ಅವರು ಇನ್ನೊಂದು ಕಾರಣದ ಕಡಲು ಅಂತ ವಾಸುದೇವ್ ರೆಡ್ಡಿ ಸಿನಿಮಾ ಮಾಡಿದ್ದಾರೆ. ಅವರು ಮೆಂಬರ್, ಇನ್ನು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಅವ್ರು ಮೆಂಬರ್ ಆಗಿಲ್ಲ. ಇದು ಫೈನಾನ್ಸಿಯರ್ಗೂ ಚೇಂಬರ್ಗೂ ಸಂಬಂಧಪಡಲ್ಲ ಅಂತ ಜೈಮಾಲ್ ಅವರು ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಕಾನೂನು ಮೊರೆ ಹೋಗ್ತೀವಿ, ಪೊಲೀಸ್ ಕಂಪ್ಲೇಂಟು ಮತ್ತು ಕೋರ್ಟ್ಗೆ ಹೋಗ್ತೀವಿ. 1 or 2 days ಅಲ್ಲಿ ಕೊಡ್ತೀವಿ. ಲಾಯರ್ ಭೇಟಿ ಮಾಡಿ ಕೊಡ್ತಾ ಇದೀವಿ. ಈಗ ನೀವು ಫೈನಾನ್ಸ್ ಮಾಡುವಾಗ ಯಾವುದೇ ಅಂದ್ರೆ ಅವ್ರ ಹತ್ರ ಏನು ಇಟ್ಕೊಳ್ದೆ, ಇವಾಗ ಫೈನಾನ್ಸ್ ಹೆಂಗ್ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಮನೆಗಿನ ಅಡ ಇಡ್ತಾರೆ, ಕೊಡ್ತೀರಾ. ನೀವು ಆ ತರದ್ದು ಏನು ಮಾಡಿಲ್ಲ? ಇಲ್ಲ, ಅವರು ಸಿನಿಮಾ ಅಗ್ರಿಮೆಂಟ್ ಬರ್ಕೊಟ್ಟಿದ್ದಾರೆ, ಮತ್ತೆ ಚೆಕ್ಸ್ ಕೊಟ್ಟಿದ್ದಾರೆ. ಚೆಕ್ಸ್ ಓಂ ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದಾರೆ, ಅವರ ವೈಫ್ ಡೆನಿಸಾ ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದಾರೆ, ಮತ್ತೆ ಅವ್ರ ಮಗ ಗಣೇಶನ್ ಕೊಟ್ಟಿದ್ದಾರೆ. ಈ ಚೆಕ್ ಮುಖಾಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಚೀಟಿಂಗ್ ಕೇಸ್ ಬುಕ್ ಮಾಡಿ ಅಥವಾ ಚೆಕ್ ಬೌನ್ಸ್ ಕೇಸ್ ಮಾಡಿ ಕೋರ್ಟ್ಗೆ ಹಾಕೋಬೇಕಾಗುತ್ತೆ. ಈಗ ಫಿಲ್ಮ್ ಚೇಂಬರ್ಗೆ ಬಂದಿದ್ದಾರೆ, ಫಿಲ್ಮ್ ಚೇಂಬರ್ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಹೌದು. ಇಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ದು ನಮಗೆ ಫಿಲಂ ಚೇಂಬರು. ಫಿಲಂ ಚೇಂಬರಲ್ಲಿ ಏನೂ ಆಗಿಲ್ಲ ಅಂತ ಅಂದ್ರೆ ಕಾನೂನು ಮುಖಾಂತರ ಹೋಗೋಣ ಅಂತ. ಅದಕ್ಕಿಂತ ಮುಂಚೆ ಇದರ ನೀವು ಫಿಲ್ಮ್ ಚೇಂಬರ್ ಅಥವಾ ಪೊಲೀಸ್ ಸ್ಟೇಷನ್ ಮುಂಚೆ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ಓಂ ಪ್ರಕಾಶ್ ಅವರು ಏನಾದ್ರು ಮಾತುಕತೆ ಸರ್ ತುಂಬಾ ಸರಿ ಮಾತಾಡಿದೀವಿ. ಈಗ 4 ದಿವಸ ಮುಂಚೆನೂ ಮಾತಾಡಿದ್ರೆ ಸರ್ ಕೆಲಸ ನಡೀತಾ ಇದೆ ಸರ್, KVN ಅವ್ರ ಹತ್ರ ಮಾತಾಡಿದ್ವಿ, ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಕಲರ್ಸ್ ಚಾನಲ್ ಅಲ್ಲಿ ಮಾತಾಡಿದ್ದೀನಿ, ಅವರು ನಮ್ಮ TV ರೈಟ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಕೊಡ್ತೀವಿ ಅಂತ ಸುಮಾರು ಒಂದು 6 ತಿಂಗಳಿಂದ ಹೇಳ್ತಲೇ ಇದ್ದಾರೆ. ಕೊಡಲ್ಲ ಅಂತ ಏನು ಹೇಳ್ತಾ ಇಲ್ಲ, ಕೊಡ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ನಮಗೂ ಕೇಳಿ ಸಾಕಾಯ್ತು. ಪಾಪ ಲೇಡೀಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆಲ್ಲ ಪತ್ರ ಬರ್ಕೊಟ್ರಿ, ಚೆಕ್ಗಳು ಕೊಟ್ಟು ಅವ್ರ ಹತ್ರ ಎಲ್ಲ ಪಾಪ ಇವರು ಲೇಡೀಸ್ ಹತ್ರ ಎಲ್ಲ ಅಂದ್ರೆ ಟೋಟಲ್ ಆಗಿ ಎಷ್ಟು ಲಕ್ಷ, ಎಷ್ಟು ನಮ್ಮ ಕಡೆಯಿಂದ 3.85 ಕೋಟಿ. ಲೇಡೀಸ್ ಅವ್ರ ಹತ್ರ ಅದೇ ಟೋಟಲ್ ಆಗಿ ಎಲ್ಲರೂ ಒಂದು 7-8 ಜನ. ಅಲ್ಲಿ ಒಂದು ಕೊಡಗೇಹಳ್ಳಿಲಿ ಒಂದು ದೇವಸ್ಥಾನ ಇದೆ, ದೇವಸ್ಥಾನದ ಫಂಡ್ ಇರೋ ದುಡ್ಡು ಸಹ ಅವರು ವಾಸುದೇವ್ ರೆಡ್ಡಿ ಅನ್ನೋರು ಅವರ ಜವಾಬ್ದಾರಿ ಮೇಲೆ ತಗೊಂಡು ಬಂದು ಕೊಟ್ಟಿದ್ದಾರೆ. ಸಿನಿಮಾ ಮಾಡ್ಲಿಕ್ಕೆ ಬ್ಲೈಂಡ್ ಆಗಿ ಅಂದ್ರೆ ಕಾಗದ ಪತ್ರ ಬರ್ಸ್ಕೊಂಡು ಚೆಕ್ ತಗೊಂಡು ಕೊಟ್ಟಿದ್ದಾರೆ. ಲೇಡೀಸ್ ಹತ್ರ ಎಲ್ಲ ಒಂದೊಂದು 25 ಲಕ್ಷ 40 ಲಕ್ಷ ಈ ತರ ಇಸ್ಕೊಂಡಿದ್ದಾರೆ. ಟೋಟಲ್ ಆಗಿ ಎಷ್ಟು ದಿನ ಆಯ್ತು ಸರ್ ನೀವು ಎಲ್ಲ ಸಾಲ ಕೊಟ್ಟಿರೋ? 2023 ನಾನು ಕೊಟ್ಟಿದ್ದೆ. ನಾನೊಂದು 40 ಲಕ್ಷ ಕೊಟ್ಟಿದ್ದೀನಿ, ಒಂದು 20 ಲಕ್ಷ ಬಡ್ಡಿ ಬೆಳ್ಕೊಂಡಿದ್ದೆ, ಒಂದು 60 ಲಕ್ಷ. ಅವರು 3.25 ಕೋಟಿ, ಒಂದು 2 ಕೋಟಿ 60 ಲಕ್ಷಕ್ಕೆ ಒಂದು ಪತ್ರ ಬರ್ಕೊಟ್ಟಿದ್ದಾರೆ, ಒಂದು 85 ಲಕ್ಷಕ್ಕೆ ಒಂದು ಪತ್ರ ಬರ್ಕೊಟ್ಟಿದ್ದಾರೆ. ಈಗ 2023 ನಿಮ್ಗೆ ಬಡ್ಡಿ ಏನು ಕೊಟ್ಟೇ ಇಲ್ಲ? 1 ರೂಪಾಯಿ ಬಡ್ಡಿ ಕೊಟ್ಟಿಲ್ಲ. ನಾನು ಅದರಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಸಿನಿಮಾನು ಒಂದು 3 ದಿವಸ ಬ್ಯಾಲೆನ್ಸ್ ಇದೆ. ನಮ್ಮ 3-4 ಡೇಸ್ ಅಲ್ಲಿ ಸಿನಿಮಾ ಮುಗಿಯುತ್ತೆ, ರಿಲೀಸ್ ಮಾಡಬೇಕು. ರಿಲೀಸ್ ಮಾಡ್ತೀನಿ ಅಂದ್ರೂ ಇಲ್ಲ, ನಮ್ಗೆ ಈ ತರ ತೊಂದರೆ ಇದೆ, ನಮ್ಗೆ ಈ ಸಿನಿಮಾ ರಿಲೀಸ್ ಮಾಡಕ್ಕೆ ಇಷ್ಟು ದುಡ್ಡು ಬೇಕು, ನೀವು ಕೊಡಿ ಅಂದ್ರೂ ಕೊಡಲ್ಲ. ಈಗ ಅವ್ರದ್ದೇನು ಉದ್ದೇಶ ಏನು ಅಂದ್ರೆ ನಮ್ಮ ಹತ್ರ ಸಾಲ ತಗೋಬೇಕು. ಅವ್ರು ತಗೊಂಡ್ರೆ ಸಿನಿಮಾ ಖರ್ಚು ಮಾಡಲ್ಲ, ಅವ್ರು ಸ್ವಂತ ಖರ್ಚು ಮಾಡ್ತಾರೆ. ಅಲ್ಲ, ಈಗ ಪೊಲೀಸ್ ಪಾತ್ರ ಮುಖ್ಯವಾದ ಪಾತ್ರ ಮಾಡ್ತಾ ಇದೀರಿ ಅಂತ ಹೇಳಿದ್ರು. ಹೌದು. ದುಡ್ಡು ಕೊಟ್ಟಿದ್ದೀರಾ ಅಂತಂದ್ರೆ ನೀವು ಪಾತ್ರ ಮಾಡ್ತೀರಾ ಅಂತ ಸುಮ್ಮನಾದ್ರೆ, ಅಥವಾ ಇಲ್ಲ ಅಂತಂದ್ರೆ ಬಡ್ಡಿ? ಇಲ್ಲ, ಬಡ್ಡಿ ವಿಚಾರಕ್ಕೆ ಅಂತಲ್ಲ, ನಾನು ಬೇರೆಯವ್ರ ಹತ್ರ ನಾನು ಸಾಲ ಮಾಡ್ಕೊಟ್ಟಿರೋದು 2% ಬಡ್ಡಿ
ಬಡ್ಡಿಗೆ ಸಾಲ ಮಾಡ್ಕೊಟ್ಟಿರೋದು, ಬಡ್ಡಿ ಕಟ್ತೀನಿ ಅಣ್ಣ ನೀವು ದುಡ್ಡು ಇಸ್ಕೊಡಿ ಅಂತ ಹೇಳಿ ಅವ್ರದ್ದು ಮನೆ ಪತ್ರದ್ದು ಜೆರಾಕ್ಸ್ ಪತ್ರಗಳು ಮತ್ತೆ ಅವ್ರ ಹೆಂಡತಿ ಹೆಸರಲ್ಲಿರೋದು 4 ಚೆಕ್ ನನಗೆ ಕೊಟ್ಟಿದ್ದಾರೆ. ಅಲ್ಲ ಕೊಟ್ಟಿದ್ದಾರೆ ಸರಿ 2023 ಅಂತಂದ್ರೆ ಇವಾಗ ಹತ್ತತ್ರ 3 3 ವರ್ಷ ವರ್ಷ ಆಯ್ತು. 3 ವರ್ಷ 3 ವರ್ಷದಿಂದ 1 ರೂಪಾಯಿ ಬಡ್ಡಿ ಬಂದಿಲ್ಲ ಅಂತಂದ್ರೆ ನೀವು ಏನು ಸುಮ್ಮನಿದ್ದೀರಾ ಅಂತ. ಈಗ ಅವ್ರದ್ದು ನಮ್ದು ಒಡನಾಟ ಈಗಲೂ ಚೆನ್ನಾಗಿದೆ, ಅವಾಗ್ಲೂ ಚೆನ್ನಾಗಿತ್ತಲ್ಲ. ನಮ್ದು ಒಂದು ಒಳ್ಳೆ ಪಾತ್ರ, ನಮ್ದು ಒಂದು ಒಳ್ಳೆ ಸಿನಿಮಾ ಇಂಡಸ್ಟ್ರಿ ಮೇಲೆ ಹೆಸರಾಗುತ್ತೆ. ಒಡನಾಟ ಓಕೆ, ಒಡನಾಟ ಪರ್ಸನಲ್ ಲೈಫ್ ಏನೇದ್ರು ಓಕೆ, ಬಟ್ ಪ್ರೊಫೆಷನ್ ಅಂತ ಬಂದಾಗ ನೀವು ಸಾಲ ತಗೊಂಡು 2%ಗೆ ನಾನು ಬಡ್ಡಿ ಕಟ್ತೇನೆ. 3 ವರ್ಷ ತನಕ ಏನಕ್ಕಿದ್ದೀರಾ ಅಂತ. ಪಾತ್ರಕ್ಕೋಸ್ಕರ ಏನಾದ್ರೂ ಆಸೆ ಪಟ್ಟು ಈ ತರ ಇಲ್ಲ ನಾನು ಸುಮಾರು 20 ವರ್ಷದಿಂದ ಪಾತ್ರಗಳು ಮಾಡ್ಕೊಂಡ್ ಬರ್ತಾ ಇದ್ದೇನೆ. ತ್ರಿಶೂಲಂ ಸಿನಿಮಾದಲ್ಲಿ ಉಪೇಂದ್ರ ಅವ್ರ ಜೊತೆನೂ ಅವರೇ ಪಾತ್ರ ಕೊಟ್ಟಿದ್ರು, ಅವರೇ ಕೊಟ್ಟಿದ್ರು. ಆ ಟೈಮಲ್ಲೇನೆ ಅವ್ರು ಹೇಳಿದ್ರು ನನಗೆ ಮುಂದೆ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಸಹಾಯ ಮಾಡಿ ಅಂತ. ಸಹಾಯ ಓಕೆ, ಈಗ 3 ವರ್ಷದಿಂದ 1 ರೂಪಾಯಿ ಬಡ್ಡಿ ಬಂದಿಲ್ಲ ಅಂತಂದ್ರೆ ನೀವು ಇನ್ನೊಬ್ರ ಹತ್ರ ಬಡ್ಡಿ ತಗೊಂಡ್ಬಂದು ಬಡ್ಡಿ ನಾನು ಕಟ್ಟ ಪರಿಸ್ಥಿತಿ ಆಗಿದೆ. ಅಲ್ಲ 3 ವರ್ಷದಿಂದ ಕೇಳೇ ಇಲ್ವಾ? ಕೇಳೋದಲ್ಲ, ಪ್ರತಿ ದಿವಸ ಕೇಳ್ತೀನಿ, ಪ್ರತಿ ದಿವಸ ಅವ್ರ ಜೊತೆ ಒಡನಾಟ ಇಟ್ಕೊಂಡು ದುಡ್ಡು ಅಂದ್ರೆ ಈಗ ಬರುತ್ತಣ್ಣ, ಸಂಜೆ ಬರುತ್ತೆ, ನಾನು ಆಫೀಸಲ್ಲಿ ಇದ್ದೀನಿ, ಈಗ ಒಂದು 15 ದಿವಸದಲ್ಲಿ ನಾನು ಫೋನ್ ಮಾಡಿದೆ, ಅಣ್ಣ ನಡೀತಾ ಇತ್ತು ಅಣ್ಣ, ಅದೇ ಮಾತುಕತೆ ಏನ್ ಮಾತುಕತೆ ನಡೀತಾ ಐತೆ, ಏನ್ ವಿಷಯ ಅಂತ ಅಂದೆ. ಅದೇ ಅಣ್ಣ ಸಿನಿಮಾ ಬಗ್ಗೆ, ಅದೇ ಸಿನಿಮಾ ಬಗ್ಗೆ ಏನ್ ಮಾತುಕತೆ ನಡೀತಾ ಇದೆ ಹೇಳಿ, ಫಸ್ಟ್ ಬಿಡಿಸಿ ಹೇಳಿ, ಯಾರ ಹತ್ರ ಮಾತಾಡಿದ್ರೆ ಏನು ಅಂದ್ರೆ, ಏನ್ ಡಬಾ ತರ ಮಾತಾಡ್ತಾ ಇದ್ದೀರಲ್ಲ ಅಂತ ನನಗೆ ಪ್ರಶ್ನೆ ಮಾಡಿದ್ರು. ಅಲ್ಲ ನನ್ನ ಪ್ರಶ್ನೆಗೆ ಉತ್ತರ ಡಬಾ ತರ ಅಲ್ಲ, ನೀವು ಡಬಾ ತರ ಉತ್ತರ ಕೊಟ್ರೆ ನಾನು ಡಬಾ ತರನೇ ಮಾತಾಡ್ಬೇಕು. ನೀವು ಯಾರ ಹತ್ರ, ಯಾವ ಫೈನಾನ್ಸಿಯರು ಇಲ್ಲ ಯಾವ ಡಿಸ್ಟ್ರಿಬ್ಯೂಟರ್ ಇಲ್ಲ ಅಥವಾ ಯಾವ ಚಾನಲ್ ಅವ್ರ ಹತ್ರ ಮಾತಾಡ್ತಾ ಇದೀನಿ ಅಂತ ಹೇಳಿದ್ರೆ ನನ್ಗೊಂದು ಕ್ಲಾರಿಟಿ ಸಿಗುತ್ತಲ್ವಾ ಅಂತ ಮಾತಾಡಿದೆ. ಆಮೇಲೆ ಫೋನ್ ಕಟ್ ಮಾಡಿದ್ರು. ಆಮೇಲೆ ಸಾರಿ ಅಣ್ಣ ಯಾವುದೋ ಟೆನ್ಷನ್ ನಲ್ಲಿದೆ, ಆಗೋಗುತ್ತೆ, ಕ್ಲಿಯರ್ ಮಾಡ್ಕೊಡ್ತೀನಿ. ಫೈನಾನ್ಷಿಯಲ್ ಅಷ್ಟೇ ಅಲ್ವಾ ನಿಮ್ಗೆ? ನಮ್ಮ ಫೈನಾನ್ಸಿಯರು ನಾ ಚಿತ್ರನಟ ಲಾಸ್ಟ್ ನಿಮ್ಮ ಹೆಸರು ಮತ್ತೆ ಡೆಸಿಗ್ನೇಷನ್. ಭಾಸ್ಕರ್ ಶೆಟ್ಟಿ ಅಂತ, ನಾನು ಸಿನಿಮಾ ನಟ. ಫೀನಿಕ್ಸ್ ಸಿನಿಮಾದಲ್ಲಿ ಒಂದು ಪೊಲೀಸ್ ಆಫೀಸರ್ ರೋಲ್ ಮಾಡ್ತಾ ಇದ್ದೀನಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಖಂಡಿತ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಡ್ತೀವಿ, ಚೆಕ್ಗಳು ಬ್ಯಾಂಕ್ಗೆ ಹಾಕ್ತೀವಿ. ಕಾನೂನು ಪ್ರಕಾರ ಏನಿದೆ ಅದು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಇವಾಗ ಚೆಕ್ ಏನೇನು ಕೊಟ್ಟಿದ್ದೀರಾ, ಹ್ಮ್. ಕೊಟ್ಟಿರೋದಕ್ಕೆ ಏನಾದ್ರು ಪ್ರೂಫ್ ಇದೆಯಲ್ಲ ಅದೆಲ್ಲ ಕಳಿಸಿ. ಕಳಿಸ್ಕೊಡ್ತೀವಿ, ಖಂಡಿತ ಎಲ್ಲ ಕಳಿಸ್ಕೊಡ್ತೀವಿ.